ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಬನ್ನಿ, ನಮ್ಮ ತಾಯಿ ಕಸ್ತೂರಿ ದೇವಿಯವರು ಇನ್ನೊಂದೇನೋ ವಿಶೇಷವಾದ ತಿಂಡಿನ ತುಂಬ ರುಚಿಯಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು 2 ಬಟ್ಲು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದಾರೆ. ಜೊತೆಗೆ 1 ಬಟ್ಲು ಪುಟಾಣಿ ಹಿಟ್ಟು, ಹುರಿಗಡಲೆ ಹಿಟ್ಟು, ಪುಟಾಣಿ ಹಿಟ್ಟು ತಗೊಂಡು ಅದನ್ನೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಎಳ್ಳು, ಜೀರಿಗೆ, ಅಜವಾಯಿನು ಎಲ್ಲದನ್ನು ಸ್ವಲ್ಪ ಹಾಕ್ತಾ ಹೋಗಬೇಕು. ಇದನ್ನೆಲ್ಲ ಪ್ರಮಾಣ ಸ್ವಲ್ಪನೇ ಹಾಕಬೇಕು. ಅದರ ನಂತರ ರುಚಿಗೆ ತಕ್ಕಷ್ಟು ಖಾರ, ನಿಮ್ಮ ಮನೇಲಿ ಬಳಸೋ ಖಾರ ಎಷ್ಟು ಖಾರ ಇರುತ್ತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೋಬೇಕು. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಜೊತೆಗೆ ಇಲ್ಲಿ ಮನೇಲಿ ಮಾಡಿಟ್ಕೊಂಡಿರುವಂಥ ಬೆಣ್ಣೆಯನ್ನು ಬಳಸ್ಕೊತಾ ಇದ್ದಾರೆ. ನೋಡಿ, ಬೆಣ್ಣೆ ಅದು ಅಳತೆ ಅಂತ ಏನು ತಗೋತಾ ಇಲ್ಲ ಅವರು, ಹಾಗೆ ಹಾಕ್ಕೋತಾ ಇದ್ದಾರೆ. ಒಂದು 2-3 ಸ್ಪೂನ್ ಬೆಣ್ಣೆ ಹಾಕಿಬಿಟ್ಟು ಆ ಪೌಡ್ರ್ ಮಿಕ್ಸ್ ಏನಿರುತ್ತಲ್ವ ಅದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದಮೇಲೆ ಅದನ್ನು ಸ್ವಲ್ಪನೇ ನಾದ್ಕೋತಾ ಹೋಗಬೇಕು. ನೋಡಿ, ಬೆಣ್ಣೆನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ಬೆಣ್ಣೆ ಇಲ್ಲ ಅಂದರೆ ಎಣ್ಣೆಯನ್ನು ಸ್ವಲ್ಪ ಕಾಯಿಸ್ಕೊಂಡು ಹಾಕ್ಕೋಬೋದಂತೆ. ಈಗ ಸ್ವಲ್ಪ ಎಳ್ಳು, ಅದೆಲ್ಲ ಕಲಿಸ್ಕೊಂಡಾದಮೇಲೆ ಎಳ್ಳನ್ನು ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು, ಒಂದು ಅರ್ಧ ಗ್ಲಾಸು ಅಷ್ಟು ಬಿಸಿ ನೀರನ್ನು ಕಾಸ್ಕೊಂಡು ಮೊದಲು ಅದನ್ನು ಸ್ವಲ್ಪ ಜಿಗಿಡ್ ಥರ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಅದಾದಮೇಲೆ ಸ್ವಲ್ಪನೇ ಹಿಟ್ಟನ್ನು ಕಲಿಸ್ಕೊಂಡು ನಾವು ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿ ಮಾಡ್ತಾ ಹೋಗಬೇಕು. ನೋಡಿ, ಸ್ವಲ್ಪನೇ ಕಲಿಸ್ಕೊತಾ ಇದ್ದಾರೆ. ಇದೇ ರೀತಿ ಸ್ವಲ್ಪನೇ ಕಲಿಸ್ಕೋಬೇಕು. ಎಲ್ಲ ಒಟ್ಟಿಗೆ ಕಲಿಸ್ಕೊಂಡು ಇಟ್ಕೊಂಡ್ರೆ ಅದು ಜಿಗಿಟ್ಟು ಹಾರ್ಕೊಂಡು ಹೋಗುತ್ತಂತೆ. ಸ್ವಲ್ಪನೇ ಕಲಿಸ್ಕೋಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆಯನ್ನು ಕಾಯಕ್ಕಿಡೋಣ. ಅದರ ನಂತರ ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಹಿಟ್ಟಿರುತ್ತಲ್ವ ಅದನ್ನು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಒಂದು 2-3 ಸತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಅದು ಹಿಟ್ಟು ಒಂದು ಸ್ವಲ್ಪ ಜಿಗಿಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದು ಬಂದಮೇಲೆ ಆ ಹಿಟ್ಟನ್ನು ಚಕ್ಲಿ ಒತ್ತಳಕ್ಕೆ ತುಂಬಿಕೊಂಡು ಚಕ್ಲಿನ ಹಾಕ್ಕೊಂಡು ಅದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಗರಿಗರಿಯಾಗಿ ಕರೆದ್ರೆ ನಮಗೆ ರುಚಿಯಾದ ಗರಿಗರಿಯಾದ ಬೆಣ್ಣೆ ಮುರುಕು, ಬೆಣ್ಣೆಯಿಂದ ಮಾಡಿರುವಂಥ ಚಕ್ಲಿ ಸಿದ್ಧವಾಗುತ್ತೆ. ಇದೇ ರೀತಿಯ ಅಡಿಗೆಗಳಿಗಾಗಿ, ರುಚಿ ತಿಂಡಿಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.